ಆಗಿದೆ. ಅದೇ ರೀತಿ ಪುಷ್ಪಗುಚ್ಛ ಆರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇನ್ನೋರ್ವ ಅತಿಥಿ ಮಹನೀಯರಾದಂತಹ ಭೀಮ್ಸಿ ಜಂಬಗಿ ಪ್ರಗತಿಪರ ರೈತರು ಉದ್ಪುಡಿ. ಈ ಮಹನೀಯರಿಗೆ ಶಿವಾನಂದ್ ಅರ್ಜನ್ ಅವರಿಂದ ಮಾಲಾರ್ಪಣೆ. ಶಿವಾನಂದ್ ಅರ್ಜನ್ ಎಲ್ಲಿದ್ದರೂ ಬೇಗನೆ ಬರಬೇಕು, ಹೆಸರು ಹೇಳಿದ ತಕ್ಷಣ. ಭೀಮ್ಸಿ ಜಂಬಗಿ ಪ್ರಗತಿಪರ ರೈತರು ಉದ್ಪುಡಿ. ಈ ಮಹನೀಯರಿಗೆ ಶಿವಾನಂದ್ ಅರ್ಜನ್ ಪಿಕೆಪಿಎಸ್ ಸದಸ್ಯರು ಬೀಡಿಕೆ ಇವರಿಂದ. ಅದೇ ರೀತಿ ಇನ್ನೂರ ಪುಷ್ಪಗುಚ್ಛ ಆರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಹನುಮಂತ ಕೃಷ್ಣಪ್ಪ ದಾಸರ್ ನ್ಯಾಷನಲ್ ಇನ್ಶೂರೆನ್ಸ್ ಉದ್ಪುಡಿ. ಈ ಮಹನೀಯರಿಗೆ ಈರಪ್ಪ ನರಗುಂದ ಅವರಿಂದ ಮಾಲಾರ್ಪಣೆ. ಈರಪ್ಪ ನರಗುಂದ ಅವರಿಂದ. ಬೇಗನೆ ಹೆಸರು ಹೇಳಿದ ತಕ್ಷಣ ಅವಸರ ಮಾಡಬೇಕು. ಅದೇ ರೀತಿ ಪುಷ್ಪಗುಚ್ಛ ಆರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇನ್ನೋರ್ವ ಆತ್ಮೀಯರಾದಂತ ಯಲ್ಲಪ್ಪ ಚನ್ನಪ್ಪ ನರಗುಂದ ಪ್ರಗತಿಪರ ರೈತರು ಉದುಪುಡಿ. ಈ ಮಹನೀಯರಿಗೆ ಮಲ್ಲಪ್ಪ ಕುಂದರ್ಗಿ ಅವರಿಂದ ಮಾಲಾರ್ಪಣೆ. ಮಲ್ಲಪ್ಪ ಕುಂದರ್ಗಿ ಬಹಳ ಆತುರದಿಂದ ಕಾಯ್ತಾ ಇದ್ದಾನೆ ಮಲ್ಲಪ್ಪ ಕುಂದರ್ಗಿ ಅವರು ಮಾಲಾರ್ಪಣೆ ಮಾಡಾಕ. ದಯವಿಟ್ಟು ಯಲ್ಲಪ್ಪ ನರಗುಂದರವರಿಗೆ ಮಲ್ಲಪ್ಪ ನರಗುಂದರವರಿಂದ ಮಾಲಾರ್ಪಣೆ. ಅದೇ ರೀತಿ ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಶ್ರೀ ಸದಾಪಗೌಡ ವೆಂಕನಗೌಡ ಪಾಟೀಲ್ ಪಿಕೆಪಿಎಸ್ ಅಧ್ಯಕ್ಷರು ಬೀಡ್ಕಿ. ಈ ಮಹನೀಯರಿಗೆ ಮಹೇಶ್ ಬುತ್ನಿ ಅವರಿಂದ ಮಾಲಾರ್ಪಣೆ. ಮಹೇಶ್ ಬುತ್ನಿ ಅವರಿಂದ. ಅದೇ ರೀತಿ ಆನಂದ್ ಗಾಣಿಗೇರ್ ಆಡಳಿತ ವಿಭಾಗ ಗುಡುಗುಂಟಿ ಸುಗರ್ಸ್ ಉದುಪುಡಿ. ಈ ಮಹನೀಯರಿಗೆ ಕುಮ್ಮಪ್ಪ ನಿಂಗಾಪುರ ಅವರಿಂದ ಮಾಲಾರ್ಪಣೆ. ಕುಮ್ಮಪ್ಪ ನಿಂಗಾಪುರ ಅವರಿಂದ ಮಾಲಾರ್ಪಣೆ. ಆನಂದ್ ಸರ್. ಗುಲಾಮನಾಗೋ ತನಕ ದೊರೆಯದನ್ನ ವಿದ್ಯೆ ಎಂಬಂತೆ ಸುತ್ತಮುತ್ತ 10-15 ಹಳ್ಳಿಗಳಿಗೆ ನಮಗೆ ಗಣಿತ ವಿಷಯದಲ್ಲಿ ವಿದ್ಯಾರ್ಜನೆಯನ್ನು ಮಾಡಿ ಈ ಒಂದು ನೌಕರಿಯ ನಿವೃತ್ತಿ ಅಂಚಿನಲ್ಲಿ ಇರ್ತಕ್ಕಂಥ ನನ್ನ ಗುರುಗಳು ಹಾಗೂ ನಮ್ಮೂರಿನ ಎಲ್ಲ ವಿದ್ಯಾರ್ಥಿಯ ಗುರುಗಳು ಅಚ್ಚುಮೆಚ್ಚಿನ ಗುರುಗಳಾದಂಥ ಶ್ರೀಯುತ PS ಪಾಟೀಲ್ ಮುಖ್ಯೋಪಾಧ್ಯಾಯರು ಶ್ರೀ ಶಿವಯೋಗೇಶ್ವರ ಪ್ರೌಢಶಾಲೆ ಕುಳ್ಳೂರು. ಈ ಮಹನೀಯರಿಗೆ ಅಜಿತ್ ಕಂಬಾರ್ ಅವರಿಂದ ಮಾಲಾರ್ಪಣೆ. ಅಜಿತ್ ಕಂಬಾರ್. ಅದೇ ರೀತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಇನ್ನೋರ್ವ ಅತಿಥಿ ಮಹನೀಯರಾದಂಥ ಶ್ರೀ ಸುದರ್ಶನ್ ಸೋಮಶೇಖರ್ ದಾಂಡ್ರೆಡ್ಡಿ ಪಿಕೆಪಿಎಸ್ ಉಪಾಧ್ಯಕ್ಷರು ಬೀಡ್ಕಿ. ಈ ಮಹನೀಯರಿಗೆ ವಿಠ್ಠಲ ಬುದ್ಧಿ ಅವರಿಂದ ಮಾಲಾರ್ಪಣೆ. ವಿಠ್ಠಲ ಬುದ್ಧಿ ಅವರಿಂದ. ದಯವಿಟ್ಟು ಮಾಲಾರ್ಪಣೆಯನ್ನು ಮಾಡಿದಂಥ ಯುವಕರು ಬರ್ತಕ್ಕಂಥ ಯುವಕರಿಗೆ ದಾರಿಯ ಅವಕಾಶವನ್ನು ಒದಗಿಸಿಕೊಡ್ಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೋರ್ವ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಶ್ರೀ ಸದಾಶಿವ್ ಕೋತಿನ್ ಪಿಕೆಪಿಎಸ್ ಸದಸ್ಯರು ಬೀಡ್ಕಿ. ಈ ಮಹನೀಯರಿಗೆ ಗಂಗಪ್ಪ ಎಲ್ಶೆಟ್ಟಿ ಅವರಿಂದ ಮಾಲಾರ್ಪಣೆ. ಗಂಗಪ್ಪ ಎಲ್ಶೆಟ್ಟಿ ಅವರಿಂದ. ಸದಾಶಿವ್ ಕೋತಿನವರಿಗೆ ಗಂಗಪ್ಪ ಎಲ್ಶೆಟ್ಟಿ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಕ್ಕಂಥ ಮತ್ತೋರ್ವ ಮಹನೀಯರಾದಂಥ ಶ್ರೀ ಶಿವಲಿಂಗಪ್ಪ ಚೌಧರಿ ಪಿಕೆಪಿಎಸ್ ಸದಸ್ಯರು ಪಂಚಗಾಂವ್. ಈ ಮಹನೀಯರಿಗೆ ಮಂಜು ಪತ್ತಾರ್ ಅವರ
ಅವರಿಂದ ಮಾಲಾರ್ಪಣೆ. ಮಂಜು ಪತ್ತಾರ್. ಶಿವಲಿಂಗಪ್ಪ ಚೌಧರಿ PKPS ಸದಸ್ಯರು ಪಂಚಗಾಂವ್. ಈ ಮಹನೀಯರಿಗೆ ಮಂಜು ಪತ್ತಾರ್ ಅವರಿಂದ ಮಾಲಾರ್ಪಣಾ ಕಾರ್ಯಕ್ರಮ ನೆರವೇರ್ತಾ ಇದೆ. ಇನ್ನು ಶಾಂತಿಯ ದೂತಕವಾದಂತಹ ಪಾರಿವಾಳ ಹಾರಿಸುವ ಕಾರ್ಯಕ್ರಮ, ಆ ಕಾರ್ಯಕ್ರಮ ನೆರವೇರಿಸಲು ಆಗಮಿಸಿದಂತ ಶ್ರೀ ಶಿವಾನಂದ್ ಬಳಗೇರ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಕೊಳ್ಳೂರು. ಈ ಮಹನೀಯರಿಗೆ ನಾಗಪ್ಪ ಇಂಡಿ ಅವರಿಂದ ಮಾಲಾರ್ಪಣೆ. ನಾಗಪ್ಪ ಇಂಡಿ. ಅದೇ ರೀತಿ ಪಾರಿವಾಳ ಹಾರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಇನ್ನೋರ್ವ ಅತಿಥಿ ಮಹನೀಯರಾದಂತಹ ಪಕ್ಕದ ಊರಿನ ಗುತ್ತಿಗೆದಾರರು ಆದಂತ ದ್ಯಾಮಣ್ಣ ಕೆಂಚಣ್ಣವರ್. ಈ ಮಹನೀಯರಿಗೆ ಬಸು ಕದಂ ಅವರಿಂದ ಮಾಲಾರ್ಪಣೆ. ಬಸು ಕದಂ. ಅದೇ ರೀತಿ ಪಕ್ಕದೂರಿನ ಯುವ ಧುರೀಣರು ಆದಂತ ಹನುಮಂತ್ ಚೌಧರಿ ಬಿಜೆಪಿ ಮುಖಂಡರು ಪಂಚಗಾಂವ್. ಈ ಮಹನೀಯರಿಗೆ ಲಕ್ಷ್ಮಣ್ ಪೂಜಾರಿ ಅವರಿಂದ ಮಾಲಾರ್ಪಣೆ. ಲಕ್ಷ್ಮಣ್ ಪೂಜಾರಿ ಅವರಿಂದ. ಅವರ ಪರವಾಗಿ ಬಸು ಮಾದೇವಪ್ಪ ನರಗುಂದ ಅವರಿಂದ ಮಾಲಾರ್ಪಣೆ. ಅದೇ ರೀತಿ ಸೋಮಲಿಂಗ್ ಲಕ್ಷಾನಿ ಬಿಜೆಪಿ ಮುಖಂಡರು ಪಂಚಗಾಂವ್. ಈ ಮಹನೀಯರಿಗೆ ಕೆವಿಯ ಸಿಬ್ಬಂದಿಯವರಾದಂಥ ಕರವಸು ಅಲಗುಂಡಿ ಅವರಿಂದ ಮಾಲಾರ್ಪಣೆ. ಕರವಸು ಅಲಗುಂಡಿ. ಎಂಸ್ಕಾಂ ಮಂಗಳೂರು. ಕರವಸು ಅಲಗುಂಡಿ ಅವರಿಂದ. ಇನ್ನು ಬಲೂನ್ ಹಾರಿಸುವ ಕಾರ್ಯಕ್ರಮ, ಆಕಾಶದ ಎತ್ತರಕ್ಕೆ ಬಲೂನ್ ಹಾರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಚಳಿ, ಗಾಳಿ, ಬಿಸಿಲು ಅನ್ನದೇ 20-30 ವರ್ಷಗಳ ಕಾಲ ತಮ್ಮ ಎಲ್ಲ ಬಂಧು ಭಗಿನಿಯರನ್ನು ಬಿಟ್ಟು ದೇಶದ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂಥ ನಮ್ಮೂರಿನ ಎಲ್ಲ ಹೆಮ್ಮೆಯ ಸೈನಿಕರಲ್ಲಿ ಒಬ್ಬರಾದಂಥ ಶ್ರೀ ಕೃಷ್ಣ ಪಾಂಡಪ್ಪ ಸುತಾರ್ ಅವರಿಗೆ ಪ್ರಜ್ವಲ್ ಮೂಲಿಮನಿಯವರಿಂದ ಮಾಲಾರ್ಪಣೆ. ಬಲೂನ್ ಹಾರಿಸುವ ಕಾರ್ಯಕ್ರಮ ನಿರ್ವಹಿಸತಕ್ಕಂಥ ಕೃಷ್ಣ ಸುತಾರ್ ಅವರಿಗೆ ಪ್ರಜ್ವಲ್ ಮೂಲಿಮನಿಯವರಿಂದ ಮಾಲಾರ್ಪಣೆ. ಇನ್ನೋರ್ವ ಮಾಜಿ ಸೈನಿಕರಾದಂಥ ಆತ್ಮೀಯರಾದಂಥ ಶ್ರೀ ಮಾನಿಂಗಪ್ಪ ರಾ ಔರಾದಿ, ಆ ಮಹನೀಯರಿಗೆ ಶಂಕರ್ ಹಾಲೋಳಿ ಅವರಿಂದ ಮಾಲಾರ್ಪಣೆ. ಶಂಕರ್ ಹಾಲೋಳಿ ಅವರಿಂದ. ಅದೇ ರೀತಿ ಬಲೂನ್ ಹಾರಿಸುವ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ 2 ಗ್ರೇಡನ್ನು ಪಡೆದಂತ ಮೋದಿನ್ ಹೊಸಕೋಟಿ ನಿವೃತ್ತ ಸೈನಿಕರು, ಹಾಲಿ ಪೊಲೀಸ್ ಇಲಾಖೆ ಧಾರವಾಡ, ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಆತ್ಮೀಯ ಗೆಳೆಯರು ಆದಂತ ನಿವೃತ್ತ ಸೈನಿಕರಾದಂತ ಅರ್ಜುನ್ ಬಿ ಕೌಜುಲ್ಗಿ ಅವರೊಂದಿಗೆ ಸದಾ ಪೂಜಾರವರಿಂದ ಮಾಲಾರ್ಪಣೆ. ಸದಾ ಪೂಜಾರವರಿಂದ. ಅದೇ ರೀತಿ ಈಶ್ವರ ಗುರಪ್ಪ ಉಳ್ಳಾಗಡ್ಡಿ ಅವರನ್ನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀನಿ, ಯಾಕಂದ್ರೆ ಅವರು ಸೇವೆಯಲ್ಲಿ ತೊಡಗಿದ್ದಾರೆ. ಅದೇ ರೀತಿ ಇನ್ನೋರ್ವ ಆತ್ಮೀಯ ಗೆಳೆಯರು ಹಾಗೂ ಈಗ ತಾನೇ ನಿವೃತ್ತವನ್ನು ಹೊಂದಿದಂತ ಮುತ್ತಪ್ಪ ಬಡಿಗೇರ್, ಆ ಮಹನೀಯರಿಗೆ ಪ್ರವೀಣ್ ಬಡಿಗೇರ್ ಅವರಿಂದ ಮಾಲಾರ್ಪಣೆ. ಪ್ರವೀಣ್ ಬಡಿಗೇರ್. ಅದೇ ರೀತಿ ಬಲೂನ್ ಹಾರಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅನ್ಯ ಕಾರ್ಯದಿಂದ ಸೇವೆಯಲ್ಲಿ ತೊಡಗಿಕೊಂಡಂತ
ಶಂಶುದೂನ್ ಕಾಜಿ, ಮಂಜು ಗುರಪ್ಪ ಉಳ್ಳಾಗಡ್ಡಿ, ಇಂದ್ರಜಿತ್ ಸದಾಶಿವ ಆರ್ವಿಂಚಿ ಈ ಸೈನಿಕರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರ ದೇಶ ಸೇವೆಯಲ್ಲಿ ಇರುವ ಕಾರಣ ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಬಯಸುತ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಕನ್ನಡ ಮತ್ತು ಕೇಸರಿ ಧ್ವಜ ಹಾರಿಸುವ ಕಾರ್ಯಕ್ರಮ. ಮಲಯ ಪರೆ ಯಾದವಾಡ ಪ್ರಗತಿಪರ ರೈತರು ಉದುಪುಡಿ ಮತ್ತು ಬೀಡ್ಕಿ ಉಭಯ ಗ್ರಾಮದ ಪ್ರಗತಿಪರ ರೈತರು ಈ ಮಹನೀಯರಿಗೆ ಮಹೇಶ್ ನರ್ಗುಂದ್ ಅವರಿಂದ ಮಾಲಾರ್ಪಣೆ. ಮಹೇಶ್ ನರ್ಗುಂದ್. ಅದೇ ರೀತಿ ಕನ್ನಡ ಮತ್ತು ಕೇಸರಿ ಧ್ವಜ ಹಾರಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳತಕ್ಕಂಥ ಶ್ರೀ ಬಿಂಸಿ ಬಡಿಗೇರ್ ಆತ್ಮೀಯ ಗೆಳೆಯರು ಹಾಗೂ ಕೆಎಸ್ಆರ್ಟಿಸಿ ಇಲಾಖೆ ಬೆಳಗಾವಿ ಇವರಿಗೆ ಮುದುಕಾನ ಪರ್ಗಲ್ ಅವರಿಂದ ಮಾಲಾರ್ಪಣೆ. ಮುದುಕಾನ ಪರ್ಗಲ್. ಅದೇ ರೀತಿ ಇನ್ನೋರ್ವ ಅತಿಥಿ ಮಹಾರಾಜರಂತ ಆನಂದ್ ದ್ಯಾಮಣ್ಣ ಬಡಿಗೇರಿ ಕೆಎಸ್ಆರ್ಟಿಸಿ ಇಲಾಖೆ ರಾಮದುರ್ಗ ಈ ಮಹನೀಯರಿಗೆ ಮುರುಗೇಶ್ ಮಲ್ಲಯ್ಯ ಹಿರೇಮೆಠ ಅವರಿಂದ ಮಾಲಾರ್ಪಣೆ. ಮುರುಗೇಶ್ ಮಲ್ಲಯ್ಯ ಹಿರೇಮೆಠ ಅವರಿಂದ. ಮತ್ತೆ ಕ್ಯಾಂಪ್ ಹೋಯ್ತು ಚಾಲು ಆಗ್ತೈತೆ. ವಿಡಿಯೋ ಶೂಟಿಂಗ್ ಆದ್ರೆ ವಿಡಿಯೋ ಶೂಟಿಂಗ್ ಅಟ್ಟಾರ. ಇದು ಕಂಪ್ನಿ ಇದನ್ನ ಬಂದ್ ಚಾಲು ಮಾಡ್ಬೇಕಾದ್ರೆ ಈ ಬಟನ್ ನೋಡ್ರಿ ಇಲ್ಲಿ. ಹೋಯ್ತು ಮ್ಯಾಲ ಹೋಯ್ತು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ದ್ಯಾಮಣ್ಣ ಉತ್ತಪ್ಪ ಬಡಿಗೇರ್ ಆ ಮಹನೀಯರಿಗೆ ಮಹಂತೇಶ್ ಬುತ್ನಿ ಅವರಿಂದ ಮಾಲಾರ್ಪಣೆ. ಮಹಂತೇಶ್ ಬುತ್ನಿ ಅವರಿಂದ. ಅದೇ ರೀತಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ಊರಿನ ಹಿರಿಯರು ಆದಂತ ದುರ್ಗಪ್ಪ ಕದಂ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಅವರಿಗೆ ಈಶ್ವರ ಹೂಲಿ ಅವರಿಂದ ಮಾಲಾರ್ಪಣೆ. ಈಶ್ವರ ಹೂಲಿ ಅವರಿಂದ. ಅತಿಥಿ ಸ್ಥಾನವನ್ನು ಅಲಂಕರಿಸಿದಂತ ಮಲ್ಲಯ್ಯ ಬಸಯ್ಯ ಹಿರೇಮಠ ಅವರಿಗೆ ಸದಾ ಅಡಿಯಪ್ಪ ನರಗುಂದ್ ಅವರಿಂದ ಮಾಲಾರ್ಪಣೆ. ಸದಾ ಅಡಿಯಪ್ಪ ನರಗುಂದ್ ಅವರಿಂದ. ಸದಾ ಕೃಷ್ಣಪ್ಪ ನರಗುಂದ್ ಅವರಿಂದ. ಸದಾ ಕೃಷ್ಣಪ್ಪ ನರಗುಂದ್ ಅವರಿಂದ ಮಲ್ಲಯ್ಯ ಹಿರೇಮಠ ಅವರಿಗೆ ಮಾಲಾರ್ಪಣೆ. ದಯವಿಟ್ಟು ಅವರ ಅನುಪಸ್ಥಿತಿಯಲ್ಲಿ ಯಾರಾದರೂ ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತೀವಿ. ಅದೇ ರೀತಿ ಈ ನಾಟ್ಯ ಸಂಘದ ಹಾರ್ಮೋನಿಯಂ ಮಾಸ್ತರ್ ಆದಂತ ಶ್ರೀ ರಮೇಶ್ ಕಂಬಾರ್ ಸಾಕಿನ ಉದ್ಕುಡಿ ಇವರಿಗೆ ಹನುಮಂತ್ ಎಲ್ಶೆಟ್ಟಿ ಅವರಿಂದ ಮಾಲಾರ್ಪಣೆ. ಹಾರ್ಮೋನಿಯಂ ಮಾಸ್ತರ್ ಅವರು ವೇದಿಕೆಗೆ ಬಂದು ಮಾಲಾರ್ಪಣೆ ಸ್ವೀಕರಿಸಿಕೊಂಡು ಹೋಗಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಮುಂಜಾನೆ ಚಾವಿನವರೆಗೂ ಕೂಡ ಎಲ್ಲ ಕಲಾಭಿಮಾನಿಗಳಿಗೆ ಸಂಗೀತದ ರಸದೂತನ ನೀಡತಕ್ಕಂಥ ಸಂಗೀತ ಬಳಗದವರಲ್ಲಿ ಒಬ್ಬರಾದಂಥ ಅಣ್ಣನವರು ವೇದಿಕೆಗೆ ಬಂದು ಒಂದು ಮಾಲಾರ್ಪಣೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಆ ಸಂಗೀತ ಬಳಗದವರಿಗೆ ಮಾಜಿ ನಾಟಕಗಾರರಂತಹ ಬಸು ತೊಂಡಿಕಟ್ಟಿ ಅವರಿಂದ ಮಾಲಾರ್ಪಣೆ. ಮಾಜಿ ಕಥಾನಾಯಕನ ಪಾತ್ರದಲ್ಲಿ ಕಾಣಿಸಿಕೊಳ್ತಕ್ಕಂಥ ಬಸು ತೊಂಡಿಕಟ್ಟಿ ಅವರು ಸಂಗೀತ ಬಳಗದವರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ತೊಂಡಿಕಟ್ಟಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ಅತಿಥಿ ಮೂವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದಂಥ ಬಸು ಎಡಳ್ಳಿ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಡಾಕ್ಟರ್ ಡಿ.ವಿ. ಗುಂಡಪ್ಪನವರು ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಬಹಳ ಅದ್ಭುತವಾದಂಥ ಈ ಕಗ್ಗವನ್ನು ಹೇಳ್ತಾರೆ. ಇದು ಯಾವತ್ತಿಗೂ ನಮಗೆ ಪ್ರಸ್ತುತ. ಹೀಗೆ ನಾವು ಬದುಕಬೇಕು ಅನ್ನುವಂಥ ಒಂದು ನೆಲೆಗಟ್ಟಿನ ಮೇಲೆ ನಾವೆಲ್ಲರೂ ಈ ಸಾಮಾಜಿಕ ನಾಟಕದಲ್ಲಿ ಇವತ್ತು ಸೇರಿಕೊಂಡಿದ್ದೇವೆ. ಅದರಲ್ಲಿ ಅತ್ಯಂತ ವಿನೂತನವಾದಂಥ ಒಂದು ಪರ್ವಕಾಲ ಇದು. ಅದೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಅದರ ಜೊತೆಗೆ ಜಗಜ್ಯೋತಿ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಇಡೀ ಜಗತ್ತಿಗೆ ಸಾಮಾಜಿಕ ಸಮಾನತೆಯ ಮತ್ತು ಸ್ತ್ರೀ ಸಮಾನತೆಯನ್ನು ಸಾರಿದಂಥ ಜಗಜ್ಯೋತಿ ಬಸವಣ್ಣನವರ ಜನ್ಮ ಜಯಂತಿ, ಅದರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜನ್ಮ ಜಯಂತಿ. ಈ ಮಹಾನ್ ವ್ಯಕ್ತಿಗಳ ಒಂದು ಪರ್ವಕಾಲದಲ್ಲಿ ನಾವು ಇವತ್ತು ಇವರ ಜನ್ಮ ಜಯಂತಿಯ ಒಂದು ಪರ್ವಕಾಲದಲ್ಲಿ ನಾವೆಲ್ಲ ಇದ್ದಿದ್ದೀವಿ. ಈ ಮಹಿಳೆಯರನ್ನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಸ್ಮರಣೆ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈ ಮುಂದಿನ ಅತ್ಯಂತ ವಿನೂತನವಾದಂಥ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮೆಲ್ಲರ ನೆಚ್ಚಿನ ಮಲ್ಲಣ್ಣ ಯಾದವಾಡ್ ಅವರು ನೆರವೇರಿಸಬೇಕಾಗಿತ್ತು. ಬಟ್ ಅವರು ಬೇರೆ ಕಾರ್ಯಕ್ರಮದ ನಿಮಿತ್ತ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ತಮಿಳು ನಾಟ್ಯ ಸಂಘದ ಪದಾಧಿಕಾರಿಗಳಿಗೆ ಭೇಟಿಯಾಗಿ ಎಲ್ಲರನ್ನು ವಿಶ್ ಮಾಡಿ ಈ ಒಂದು ನಾಟಕ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿ ಅಂತೇಳಿ ಶುಭ ಹಾರೈಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಇಡೀ ಗ್ರಾಮದ ಜನತೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವರ ಒಂದು ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಶ್ರೀ ರವಿ ಹೊಸೂರ್ ಅವರು ಪ್ರಥಮ ದರ್ಜೆಯ ಗುತ್ತಿಗೆದಾರರು ಮತ್ತು ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಎಲ್ಲ ಮಹೋದಯರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ಕೋರಿಕೆ. ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಮಹನೀಯರು ನೆರವೇರಿಸಬೇಕು, ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ರಿಬ್ಬನ್ ಕಟ್ ಮಾಡೋದ್ರ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ರವಿ ಹೊಸೂರ್ ಹಾಗೂ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಅತಿಥಿ ಮಹನೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಇನ್ನು ಕಾರ್ಯಕ್ರಮದ ಮುಂದಿನ ಘಟ್ಟ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ ಗುಡುಗುಂಟಿ ಸುಭಾಷ್ ಸುದುಪೂಡಿ, ನಾಗಪ್ಪ ತಪ್ಸಿ, ಸಹ ಶಿಕ್ಷಕರು ಮುಡುಲ್ಗಿ, ರಾಜು ಶಿವಪ್ಪ ಮರ್ಲಿಂಗನವರು, ವಕೀಲರು ಕುಳೂರು. ಈ ಮಹನೀಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಆಸೀನರಾದಂಥ ಮಹನೀಯರು ಕೂಡ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ.
ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗಲಿ ಎಂದು ಈ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತ ಅತಿಥಿ ಮಹಾನೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಸಸಿಗೆ ನೀರು ಹರಿಸುವ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ ಶ್ರೀಶೈಲ್ ಮಠಪತಿ ಮ್ಯಾನೇಜರ್ ಗುಡುಗುಂಟಿ ಶುಗರ್ಸ್ ಉದುಪುಡಿ, ಆನಂದ್ ಗಾಣಿಯರ್ ಗುಡುಗುಂಟಿ ಶುಗರ್ಸ್ ಉದುಪುಡಿ, ಸಂಜು ಮೇಲ್ಗೇರಿ ಗುಡುಗುಂಟಿ ಶುಗರ್ಸ್ ಉದುಪುಡಿ. ಈ ಮಹನೀಯರು ಈ ಒಂದು ರೈತನ ಬೆನ್ನೆಲುಬು ಸಸಿ, ಆ ಹಸಿರಾದ ಸಸಿಗೆ ನೀರು ಉಣಿಸುವ ಮೂಲಕ ಒಂದು ಕಾರ್ಯಕ್ರಮವನ್ನ, ವಿನೂತನವಾದಂತಹ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ಆ ಮಹನೀಯರಿಗೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕವನ್ನು ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಬಾನಂಗಳ ಎತ್ತರಕ್ಕೆ ಪುಷ್ಪ ಗುಚ್ಛ ಹಾರಿಸುವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀ ಮಹದೇವಪ್ಪ ಬುದ್ನಿ ನಿವೃತ್ತ ಲೆಕ್ಕ ಪರಿಶೋಧಕರು ಉದುಪುಡಿ, ಬಿಎಂಸಿ ಜಮಗಿ ಪ್ರಗತಿಪರ ರೈತರು ಉದುಪುಡಿ, ಶ್ರೀ ಹನುಮಂತ ಕೃಷ್ಣಪ್ಪ ದಾಸಾರ ನ್ಯಾಷನಲ್ ಇನ್ಶೂರೆನ್ಸ್ ಉದುಪುಡಿ, ಯಲ್ಲಪ್ಪ ನರಗುಂದ ಪ್ರಗತಿಪರ ರೈತರು ಉದುಪುಡಿ. ಈ ಮಹಾನೀಯರು ಪುಷ್ಪ ಗುಚ್ಛ ಹಾರಿಸುವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹೊಸಕೋಟೆ ಪೊಲೀಸ್ ಇಲಾಖೆ ಧಾರವಾಡ ದಯವಿಟ್ಟು ಇಲ್ಲಿ ವೇದಿಕೆ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ದಯವಿಟ್ಟು ವೇದಿಕೆ ಕಡೆಗೆ ಆಗಮಿಸಬೇಕು. ಇನ್ನು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸತಕ್ಕಂಥ ಶ್ರೀ ಶ್ರೀ ಪರಮ ಪೂಜ್ಯ ಶ್ರೀ ರವೀಂದ್ರಾಜನ್ ಅವರು ಸುಕ್ಷೇತ್ರ